ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಸೀಡ್ ಥೆರಪಿ. ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯೋ ಅವರಿಗೆ ಸೀಡ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ ಮೆಂತ್ಯಕಾಳು, ಈ ರೀತಿ ಮೆಂತ್ಯಕಾಳು ಸೀಟ್ ಮಾಡ್ಕೋಬೇಕು. ಮೆಡಿಕಲ್ ಟೈಪಲ್ಲಿ ಈ ರೀತಿ ಮೆಂತ್ಯಕಾಳನ್ನ ಇಟ್ಟು ನಿಮ್ಮ ಎಡಗೈ ತೋರುಗಳು ಈ ಮಧ್ಯ ಜಂಟಿಗೆ ಈ ರೀತಿ ಈ ಥರ ಹಾಕ್ಬೇಕು. ಮೆಂತ್ಯಕಾಳು ಇಡಬೇಕು, ನೈಟ್ ಇಡಬೇಕು. ಅದು ಈ ಥರ ಡೈಲಿ ನಿಮ್ಮ ಎಡಗೈಯ ತೋರುಗಳು ಮಧ್ಯ ಜಂಟಿಗೆ ಈ ರೀತಿ ಮೆಂತ್ಯಕಾಳು ಸ್ಟಿಪ್ ಹಾಕ್ಬೇಕು. ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗಿಬೇಕು. ಈ ರೀತಿ ಡೈಲಿ ಮಾಡ್ತಾ ಬರ್ಬೇಕು. ಅದೇ ನಿಮ್ಮ ಎಡಗೈ ಮಧ್ಯ ಬೆರಳು ಮಧ್ಯ ಜಂಟಿಗೆ ಈ ರೀತಿ ಈ ರೀತಿ ಸೇಮ್. ಒಂದಿನ ಯೂಸ್ ಮಾಡೋದು ಮತ್ತು ಮಾರನೇ ಯೂಸ್ ಮಾಡೋಂಗಿಲ್ಲ, ಬೇರೆ ಬೇರೆ ಚೇಂಜ್ ಮಾಡ್ತಾ ಇರಬೇಕು. ದಿನ ಚೇಂಜ್ ಮಾಡ್ಬೇಕು ಈ ರೀತಿ. ಅದೇ ರೀತಿ ನಿಮ್ಮ ಉಂಗುರದ ಬೆರಳು, ಅದೇ ಎಡಗೈ ಉಂಗುರ ಬೆರಳು, ಅದಕ್ಕೂ ಅದೇ ರೀತಿ ಹಾಕ್ಬೇಕು. ಈ ರೀತಿ ಹಿಂಗೆ ಈ ರೀತಿ ಮೆಂತ್ಯಕಾಳನ್ನ ಡೈಲಿ ಹಾಕ್ತಾ ಬರ್ಬೇಕು. ಇದು ಡೈಲಿ ನೈಟ್ ಹಾಕ್ಬೇಕು. ನೈಟ್ ಹಾಕಿದರೆ ಬೆಳಗ್ಗೆ ತೆಗಿಬೇಕು. ಈ ರೀತಿ ಇದು ಒಂದು ಸರಿ ಯೂಸ್ ಮಾಡಿದ್ದನ್ನ ಮತ್ತೆ ಯೂಸ್ ಮಾಡೋಂಗಿಲ್ಲ, ಮತ್ತು ಬೇರೆ ಚೇಂಜ್ ಬದಲಾವಣೆ ಮಾಡ್ತಾ ಇರಬೇಕು. ಇದನ್ನ ಡೈಲಿ 2 ವಾರ ಅಥವಾ 3 ವಾರ ಹಾಕಿದರೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸು ಸರಿ ಆಗ್ತಾ ಬರುತ್ತೆ. ಈ 3 ಬೆಳಗ್ಗೆ ಹಾಕ್ಬೇಕು. ಈ ಎಡಗೈ ತೋರುಗಳು ಮಧ್ಯ ಜಂಟಿಗೆ ಈ ಟಿಪ್ ಹಾಕ್ಬೇಕು. ಅದೇ ಮಧ್ಯ ಬೆರಳು ಮಧ್ಯ ಜಂಟಿಗೂ ಹಾಕ್ಬೇಕು. ಈ ಉಂಗುರ ಬೆರಳು ಮಧ್ಯ ಜಂಟಿಗೂ ಈ ಥರ ಹಾಕ್ಬೇಕು. ಈ ಥರ 3 ಬೆಳಗ್ಗೆ ಹಾಕ್ತಾ ಬಂದರೆ ಹಾರ್ಮೋನ್ ಏನೋ ಇಂಬ್ಯಾಲೆನ್ಸ್ ಆಗೋದು ಸರಿ ಆಗ್ತಾ ಬರುತ್ತೆ. ಇದು ನೈಟ್ ಹಾಕ್ಬೇಕು. ಮೆಂತ್ಯಕಾಳು ಸ್ಟಿಪ್ಪು ಬೆಳಗ್ಗೆ ತೆಗಿಬೇಕು. ಈ ರೀತಿ 3 ವಾರ ಮಾಡಿದರೆ ಸಂಪೂರ್ಣವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.